ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಇನ್ನೂ ತಲೆ ಬಾಚಿಲ್ಲ, ತಲೆ ಬಾಚಬೇಕು. ಇದು ಹಿಂದಿ ಟೆಸ್ಟ್ ಇದೆ, ಸೊ ಪ್ರಿಪೇರ್ ಆಗ್ತಾ ಇದ್ಲು. ಇನ್ನು ಏನು ಕೆಲಸನೂ ಮಾಡಿಲ್ಲ. ನಾವು ಇವಾಗ ಬಂದು ಕಾಫಿ ಕುಡಿತಾ ಇದ್ದೀನಿ. ಸೊ ಕಾಫಿ ಕುಡಿದ್ಬಿಟ್ಟು ಚಿತ್ರಾನ್ನ ಮಾಡೋಣ, ಸ್ವಲ್ಪ ಬಟಾಣಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಅಂತ ರೆಡಿಗೆ ಅನ್ನಕ್ಕಿಟ್ಟಿದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಬಟ್ಟೆ ಕೆಲಸ ಇದೆ, ಬಟ್ಟೆಗಳೆಲ್ಲ ವಾಶ್ ಮಾಡಬೇಕು, ವಾಶ್ ಮಾಡಿಲ್ಲ. ಮಳೆ ಇತ್ತಲ್ಲ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ, ಹಾಗಾಗಿ ವಾಶ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ವಾಶ್ ಮಾಡಬೇಕು. ಸ್ವಲ್ಪ ಯೂನಿಫಾರ್ಮ್ಸ್ ಎಲ್ಲ ಕೈಯಲ್ಲಿ ವಾಶ್ ಮಾಡಬೇಕು, ಎಲ್ಲ ಮಿಷಿನ್ಗೆ ಹಾಕೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ, ಚಳಿ ಬೇರೆ, ಕೆಲಸ ಮಾಡೋಕ್ಕಾಗಲ್ಲ, ಆದರೂ ಮಾಡಬೇಕು, ವಿಧಿ ಇಲ್ಲ. ಸೊ ನಾಳೆ ಇಷ್ಟ ಕಾಣಿಸ್ತಾ ಇರೋದು, ಅದಕ್ಕೆ ಇಟ್ಕೊಳ್ತೀನಿ. ಸೊ ನಾಳೆ ಒಂದು ನಾಳೆ ಸಂಡೇ ಸ್ಪೆಷಲ್ ಏನೂ ಮಾಡೋಂಗಿಲ್ಲ, ಯಾಕೆಂದರೆ ನಾಳೆ ಹುಣ್ಣಿಮೆ ಇದೆ. ನಾನ್ ವೆಜ್ ಏನೂ ನಾವು ತಿನ್ನಲ್ಲ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ. ಏನಮ್ಮ, ಹಾಗಾಗಿ ನಾಳೆ ಏನೂ ಮಾಡಲ್ಲ ಸ್ಪೆಷಲ್ಲು, ವೆಜ್ಜೇ. ನೆನ್ನೆ ತೊಗರಿಕಾಯಿ ಎಲ್ಲ ತಂದಿದ್ದೀನಿ, ಮಸೊಪ್ಪು ಮಾಡಬೇಕು, ತೊಗರಿಕಾಯಿ ಬಿಡಿಸ್ಕೋಬೇಕು. ಸೊ ತುಂಬ ಕೆಲಸ ಇದೆ. ಬನ್ನಿ ಹೇಗೆ ವ್ಲಾಗ್ ಹೋಗುತ್ತೆ ನೋಡೋಣ. ಹಾಗೆ ನಮ್ಮ ಅಣ್ಣನ ಮೇಲೆ ಷಷ್ಠಿ ಹಬ್ಬ ಮಾಡಿದ್ರು, ಆ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿಲ್ಲ ಅಂದವರು. ಹಾಗೆ ವಿಡಿಯೋ ಎಂಟು ತನಕ ನೋಡಿ ಸಪೋರ್ಟ್ ಮಾಡಿ, ಓಕೆನಾ? ಬನ್ನಿ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ. ಸೊ ಇವಾಗ ಚಿತ್ರಾನ್ನ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಎಲ್ಲನೂ ಯೂಸ್ ಮಾಡಿಕೊಂಡು ಚಿತ್ರಾನ್ನ ಮಾಡಿದ್ದೀನಿ. ಕಾಯಿ ತುರಿ ಮತ್ತು ಕೊತ್ತಂಬರಿ ಎಲ್ಲ ಯಥೇಚ್ಛವಾಗಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಇಲ್ಲಿ ನಾನು ಬಂದು 1.5 ನಿಂಬೆಹಣ್ಣಷ್ಟು ರಸ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ನಾನು ಏಕೆ ಅನ್ನದ ಮೇಲೆ ಗೊಜ್ಜಿಗೆ ಇದ್ದೀನಿ ಅಂದರೆ, ಪ್ರತಿಯೊಂದು ತರಕಾರಿಗೂ ಅದು ಹುಳಿ ಅಂಶ ಹಿಡ್ಕೊಳ್ಳುತ್ತೆ, ಅವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ, ಬಾಯಿಗೆ ಸಿಕ್ಕಿದಾಗ ಹುಳಿ ಎಲ್ಲ ಹೀರ್ಕೊಂಡ್ರೆ. ಹಾಗಾಗಿ ಆದರೆ ಆದಷ್ಟು ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ಹುಳಿ ಹಾಕ್ಕೊಳ್ಳಿ. ಫಸ್ಟೇ ಹಾಕ್ಕೋಬೇಡಿ, ಕಸರೆ ಬಂದುಬಿಡುತ್ತೆ ಬಿಸಿ ಶಾಖಕ್ಕೆ. ಸೊ ಇವಾಗ ರೈಸ್ ಹಾಕ್ಕೊಳ್ಳೋಣ. ರೈಸ್ ಕೂಗ್ಸಿಟ್ಕೊಂಡಿದ್ದೀನಿ, ಸ್ವಲ್ಪ ಆರಬೇಕು ರೈಸು, ಆವಾಗ ಹಾಕೋಬೇಕು. ಇವಾಗ ಆರಿದೆ, ಬಿಸಿ ಹಾಕ್ಬಿಟ್ರೆ ಮುದ್ದೆ ಥರ ಆಗುತ್ತೆ. ಹಾಗಾಗಿ ಸೊ ಇವಾಗ ಚಿತ್ರಾನ್ನ ಎಲ್ಲ ರೈಸ್ ಕಲಸಿದ್ದಾಯಿತು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಆದಷ್ಟು ಇದಕ್ಕೆ ಗೊಜ್ಜು ಮಾಡ್ತೀವಲ್ಲ, ಅದಕ್ಕೆ ನಿಂಬೆಹಣ್ಣಿನ ರಸ ನಾನು ಹಾಕೋದ್ನಲ್ಲ ಆ ಥರ ಹಾಕ್ಕೊಳ್ಳಿ. ಅನ್ನದ ಮೇಲೆ ಹಾಕ್ಕೊಂಡ್ರೆ ಅನ್ನಕ್ಕೆ ಹಿಡಿಯುತ್ತೆ, ತರಕಾರಿಗಳಿಗೆಲ್ಲ ಹಿಡಿಯಲ್ಲ. ಈರುಳ್ಳಿ, ಕ್ಯಾಪ್ಸಿಕಮ್, ಬಟಾಣಿಗೆಲ್ಲ ನಿಂಬೆಹಣ್ಣು ಹುಳಿ ಹಿಡ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಹುಳಿಯಾಗಿ. ಹಾಗಾಗಿ ಹಾಗೆ ಹೇಳಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈರುಳ್ಳಿ ಯಾವ ಥರ ಕಲರ್ ಚೇಂಜ್ ಆಗಿದೆ, ರೆಡ್ ಕಲರ್ ಅಂತ. ನಿಂಬೆಹಣ್ಣಿನ ಹುಳಿ ರಸ ಇಟ್ಕೊಂಡ್ರೆ ಈ ಕಲರ್ ಬರುತ್ತೆ. ಸೊ ಆವಾಗ ನಮಗೆ ತಿನ್ನುವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನ್ನ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಆಯಿತು. ಬಟಾಣಿ ಸೀಸನ್ ಇದ್ದಾಗ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಬೇರೆ ಟೈಮಲ್ಲಿ ಸಿಗಲ್ಲ, ಸೀಸನ್ ಇದ್ದಾಗ ತಿನ್ನಬೇಕು. ಬೇರೆ ಟೈಮಲ್ಲಿ ಸಿಗೋದಿಲ್ಲ ಅಂತಲ್ಲ, ಬಟ್ ಕಡಿಮೆ ಪ್ರೈಸಿಗೆ ಸಿಗಲ್ಲ. ಹಾಗಾಗಿ ಇವತ್ತು ಎಲ್ಲನೂ ಯೂಸ್ ಮಾಡ್ಕೊಂಡು ಚಿತ್ರಾನ್ನ ಮಾಡಿದ್ದೀನಿ, ಕ್ಯಾಪ್ಸಿಕಮ್ಮು ಬಟಾಣಿ ಎಲ್ಲ. ಮಾಮೂಲಿ ಈರುಳ್ಳಿ ಟೊಮೊಟೊ ಹಾಕಿ ಮಾಡೋ ಚಿತ್ರಾನ್ನನೂ ಮಾಡ್ತೀನಿ, ಬಟ್ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲಾಗಿ. ಹಾಗಾಗಿ ಈ ಥರ ಚಿತ್ರಾನ್ನ ರೆಡಿ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಮಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಗಿತ್ತು ಸೊಪ್ಪು ಸಾರು ಮಾಡಿ, ಹಾಗಾಗಿ ಸೊಪ್ಪು ಸಾಂಬಾರಿಗೆ ರುಬ್ಕೊಂಡ್ಬಂದಿದ್ದೀನಿ. ರುಬ್ಕೊಂಡು ಓಡ್ ಬಂದಿದ್ಯಾ? ಇಲ್ಲ, ಬೇಳೆ ಬೇಯಿಸಿರೋದಿದೆ. ನಾನು ಫುಲ್ಲು ಬೇಳೆನ ನೈಸಿಗೆ ಮಾಡಾಕಲ್ಲ, ಸ್ವಲ್ಪ ಬೇಳೆ ಹಾಗೆ ಇಟ್ಕೊಳ್ತೀನಿ. ಸ್ವಲ್ಪ ಮಾತ್ರ ಫೈನಾಗೆ ಪೇಸ್ಟ್ ಮಾಡ್ಕೊಳ್ಳೋದು. ಫೈನಾಗ ಅದು ತರಕಾರಿಯಾಗಿ ಮಾಡ್ಕೊತೀನಿ. ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀವಿ. ಸೊ ಸಾಟರ್ಡೆ ಅಲ್ವಾ, ಹಾಗಾಗಿ ಮಮ್ಮಿ ಸೇಮಿ ಫಿಲಮ್ ಬರ್ತಾ ಇದೆ. ಫಿಲಮ್ ನೋಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಬಂತು, ಹಾಗಾಗಿ ಸಾಂಬಾರು ಮಾಡ್ಬಿಡೋಣ ಒಗ್ಗರಣೆ ಅಂತ ಬಂದಿದ್ದೀನಿ. ರಾತ್ರಿ ಬಿಗ್ ಬಾಸ್ ನೋಡ್ಬೇಕು, ಇಂಪಾರ್ಟೆಂಟ್. ಏನಾಯ್ತು? ಅವನಿಗೆ ಕಲ್ಲೆಪುರಿನ ಸ್ಪೂನಲ್ಲಿ ಎತ್ಕೊಳ್ಳೋ ಅಂತಹ ಸಮಸ್ಯೆ ಆಗಿದೆ. ಡಾಬ್ ಏನಂತ ಬುದ್ಧಿವಂತ ಮನುಷ್ಯ ತಿಂತಾರೆ. ಬೇಕಾದ್ರೆ ಕೇಳಿ, ಕಮೆಂಟ್ಸ್ ಅಲ್ಲಿ ಹಾಕಿ ಏನಂತ. ಇಂಥವ್ರನ್ನ ಕಳೆಪುರಿ ತಿನ್ನೋರು ಪ್ರಪಂಚದಲ್ಲಿ ಸಿಗಲ್ಲ ಅಂತ. ಸ್ಪೂನಲ್ಲಿ ತಿನ್ನೋರು. ಸೊ ನನ್ನ ಮಗಳಿಗೆ ಇವಾಗ ಹಿಂದಿ, EVS, ಇಂಗ್ಲೀಷ್ ಇದಿಷ್ಟು ಮುಗ್ತಿದೆ. ಇನ್ನು ಮ್ಯಾಥ್ಸು, ಕನ್ನಡ, ಕಂಪ್ಯೂಟರ್ ಸೈನ್ಸು, GK ಇದೆ. ಕಂಪ್ಯೂಟರ್ ಸೈನ್ಸ್ GK ಎರಡು ಒಂದೇ ದಿವಸನ ಇರೋದು, ಬೇರೆನಾ? ಎರಡು ಒಂದೇ ದಿನ ಇರೋದು. 2 ಅಲ್ಲ 3 ಅಲ್ಲ 2.
ಎರಡೇ ನಾನು ಹೇಳಿದ್ದು. ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಏನು ಆಡ್ತಾಳೆ ಗೊತ್ತಾಗಳು. ಸೊ ಸಾಂಬಾರ್ ಮಾಡ್ಬಿಟ್ರೆ ರಾತ್ರಿ ತಲೆನೋವಿರಲ್ಲ, ಹಾಗಾಗಿ ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ. ಇವತ್ತೇನೋ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಬೆಂಗಳೂರಲ್ಲಿ, ಒಂಚೂರು ಬಟ್ಟೆ ಒಣಕೋಯ್ತು. ನಿಮ್ಗೇನು ರೆಸಿಪಿ ಹೇಳೋದು ಬೇಡ, ಆಲ್ರೆಡಿ ಹೇಳ್ಕೊಟ್ಟಿದಾರಮ್ಮ. ಮತ್ತೊಬ್ಬ ಸಾಂಬಾರ್ ಮಾಡಕ್ ಬರೋದು ಅವ್ರಿಗೆ. ಏನ್ ಮಾಡ್ತಾ ಇದೀವ ನೀನು? ಆಲ್ರೆಡಿ ಏನಂತವ್ರು ಯಾರು ಸಿಗಲ್ಲ ಭೂಮಿ ಮೇಲೆ. ಭೂಮಿ ಮೇಲೆ ಯಾರು ಸಿಗಲ್ವ ಅವನಂತಾರೆ? ಯಾಕೆ? ಯಾಕಂದ್ರೆ ಅವನೊಬ್ನೇ ಅಷ್ಟೊಂದು ಇರೋದು. ಮ್ಯಾಥ್ಸ್ ಪ್ರಿಪೇರ್ ಮಾಡಬೇಕು, ಮಂಡೇ ಮ್ಯಾಥ್ಸ್ ಇದೆ ಅವ್ರಿಗೆ. ಆಮೇಲೆ ಕನ್ನಡ, GK, ಕಂಪ್ಯೂಟರ್ ಎಲ್ಲಾನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಬರೀ 4 ಸಬ್ಜೆಕ್ಟ್ ಅವೆರಡು ಪ್ರಾಕ್ಟೀಸ್ ಆಗಿದೆ, ಮ್ಯಾಥ್ಸ್ ಕನ್ನಡ. GK ಕಂಪ್ಯೂಟರ್ ಮುಟ್ಟೆ ಇಲ್ಲ ಅವಳು. ಲೇಟಾಗಿ ಸ್ಟಾರ್ಟ್ ಮಾಡಕ್ಕೆ, ಲಾಸ್ಟ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ಬೇಕು. ಹೇಳ. ಅಯ್ಯೋ ಹಸಿಮೆಣಸಿನಕಾಯಿ ಹಾಕಿಲ್ಲ. ಅದೇ ಏನ್ ಖಾರ ಇಲ್ವಲ್ಲ, ಖಾರ ವಾಸನೆ ಬರ್ತಾ ಇಲ್ವಲ್ಲ ಅಂತೀನಿ. ಸಾಂಬಾರ್ ಪುಡಿ ಯಾಕೆ ಮಾಡ್ಬಿಡ್ಲ ಇವತ್ತು? ಹಸಿಮೆಣಸಿನಕಾಯಿ ಬೇಡ, ಹಾಕ್ ಮಾಡು. ಯಾರು ಚೆನ್ನಾಗ್ ಬಂದಿಲ್ಲ ಅಂದ್ರೆ ನಿಂಗೆ ತಿನ್ಸೋದು. ಚೆನ್ನಾಗಿರುತ್ತೆ. ಚಿನಿಯ ಮಾಡಿ ಮತ್ತೆ. ನಾನು ಏನು ಇಲ್ಲಿ ಸುರಿತೈತಲ್ಲ, ಏನೋ ಖಾರ ಬರ್ತಾ ಇಲ್ವಲ್ಲ ವಾಸನೆ ಅಂತೀನಿ. ಹಸಿಮೆಣಸಿನಕಾಯಿ ಹಾಕಿಲ್ಲ ನಾನು, ಅದಕ್ಕೆ ಅದು ಬರ್ತಾ ಇಲ್ಲ. ಹಸಿಮೆಣಸಿನಕಾಯಿ ಎತ್ಕೊಳ್ಳ ಇಲ್ಲ ಅನ್ಸುತ್ತೆ ನಾನು. ಯಾವಾಗ್ಲೂ ಏನಾರು ಒಂದು ಮಿಸ್ ಮಾಡ್ತೀನಿ ಕಡಿಮೆ. ನೋಡಿ ಫ್ರೆಂಡ್ಸ್, ಹಸಿಮೆಣಸಿನಕಾಯಿ ಮರ್ತ್ಬಿಟ್ಟೆ, ಹಾಗಾಗಿ ಸಾಂಬಾರ್ ಪುಡಿ ಹಾಕಿ ಮಾಡೋಣ. ಸಾಂಬಾರ್ ಪೌಡರ್ ಹಾಕಿ ಮಸೊಪ್ ಮಾಡಿದ್ದೀನಿ ಇವತ್ತು. ನಮ್ಗೆ ಸಾಂಬಾರ್ ಪೌಡರ್ ಹಾಕಿ ಮಾಡೋದು ಇಷ್ಟ ಆಗಲ್ಲ, ಹಸಿಮೆಣಸಿನಕಾಯಿ ಫ್ಲೇವರೇ ಇಷ್ಟ. ಸೊ ಇವತ್ತು ಬೇಯಕ್ಕೆ ಹಾಕೋದು ಮರ್ತೋಗಿದ್ದೀನಿ. ಸೊ ಹಾಗಾಗಿ ಸಾಂಬಾರ್ ಪೌಡರ್ ಹಾಕಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದ್ಸತಿ ಈ ಥರ ಮಿಸ್ಟೇಕ್ಸ್ ಆಗುತ್ತೆ. ನೀವು ಯಾರೆಲ್ಲ ಹಿಂಗೆ ಮರ್ತಿ ಸಾಂಬಾರ್ ಪುಡಿ ಹಾಕಿ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಇವಾಗ ಒಂದು ಅರ್ಧ ಲೋಟ ಅನ್ನಕ್ಕೆ ಇಟ್ಬಿಡ್ತೀನಿ ಊಟಕ್ಕೆ. ಸೊ ನೋಡಿ ಫ್ರೆಂಡ್ಸ್, ಆಟ ಆಡೋದಕ್ಕೆ ಟೆಂಟ್ ಹೆಂಗ್ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳು. ಟೆಂಟ್ ಹಾಕೊಂಡು ಊಟ ಮಾಡಿಸ್ತಾ ಇದೀನಿ ಮಗುಗೆ. ಟೆಂಟ್ ಅಲ್ಲಿ ಊಟ ಮಾಡ್ತಾನೆ. ಆಕ್ಚುಲಿ ಇವತ್ತು ಮಾಡೋದಕ್ಕಿಂತ ನೆನ್ನೆ ಮೊನ್ನೆ ಎಲ್ಲ ಮಾಡಿದ್ದೆ, ಅದು ಚೆನ್ನಾಗಿತ್ತು. ಅದಕ್ಕೆ ಕರ್ಟನ್ಸ್ ಎಲ್ಲ ಹಾಕಿದೆ, ಏನು ಅಷ್ಟು ಕಾಣಿಸ್ತಿರ್ಲಿಲ್ಲ. ಅದ ಆರಾಮಾಗಿ ಡಾರ್ಕ್ ಇದೆ. ಟೆಂಟ್ ಅಲ್ಲಿ ಹಾಯ್ ಮಾಡೋದಾ? ಆಲ್ಮೋಸ್ಟ್ ಅಲ್ಲಿ ಫುಲ್ ಕತ್ಲಾಗಿ ಸ್ಕ್ರೀನ್ ಎಲ್ಲ ಹಾಕೊಂಡಿದ್ವಿ, ಇಲ್ಲೆಲ್ಲ ಚೆನ್ನಾಗಿತ್ತು. ಸ್ಕ್ರೀನ್ ಎಲ್ಲ ಹಾಕೊಂಡಿದ್ರು. ಇದು ಗಾಡಿ, ಇದು ಬ್ಯಾಟು, ಅದು ಮ್ಯಾಟು, ಅದು ಬಕೆಟು, ಇದು ಅಂಬ್ರಲ್ಲ ಕೆಳಗೆ ಒಂದು ಸಿಂಡ್ರಲ್ಲ. ಅಂಬ್ರಲ್ಲ ಮೇಲೆ ಒಂದು ಬೆಡ್ಶೀಟ್ ಹಾಕೊಂಡು ಮತ್ತೆ ಸೈಡಲ್ಲೆಲ್ಲ ಕವರ್ ಮಾಡಿ ಇಲ್ಲೊಂದು ಸ್ಕ್ರೀನ್ ಆಡೋದು. ಸುಮ್ಮನೆ ಅವ್ನಿಗೆ ಇರಿಟೇಟ್ ಆಗ್ತಾ ಇದೆ. ಕುಡಿಯಮ್ಮ ನೀನು, ಕುಡಿಯ ಬಂಗಾರಿ. ಏನಿದೆ ರೆಸಿಪಿ ಹೇಳಿ. ಮಸೊಪ್ಪು ಸಾರು, ಅನ್ನ, ತುಪ್ಪ, ಬಿಸಿ ಬಿಸಿ ಅನ್ನ ಮಾಡಿ ತುಪ್ಪ ಹಾಕಿ ಮಸೊಪ್ಪು ಸಾರು ಹಾಕಿ ಕಲಿಸಿ ಏನೋ ಒಂದು ಮಾಡಿ ತಿನ್ನಿಸ್ಬೇಕಲ್ಲ ಮಕ್ಳಿಗೆ. ಅದಕ್ಕೆ ಟೆಂಟ್ ಒಳಗೆ ಕುಡಿಸ್ಬಿಟ್ಟು ತಿನ್ನಿಸ್ತೀನಿ ಅಂತ ಪ್ಲಾನ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇಷ್ಟ. ಓ, ಇವರೇ ಬಂದು ಕಟ್ಕೊಟ್ಟಿರಂಗೆ ಹೇಳ್ತಾ ಇದ್ದಾರೆ. ನಮ್ ಇಲ್ಲ ಅಂದ್ರೆ ಬೂಸ ತಿಂತಾನೆ. ಬೂಸ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಹೇಳ್ತೀನಿ ನೋಡಿ. ಬೂಸ ಅಂದ್ರೆ ಸೆರಲಕ್, ಅದಕ್ಕೆ ಬೂಸ ಅಂತ ಹೆಸರಿಕ್ಕಿದ್ವಿ. ಇಷ್ಟನೇ ಆಗಲ್ಲ ಅಂದ್ರು ಏನ್ ಮಾಡಕ್ಕಾಗಲ್ಲ. ಕೆಲವೊಂದ್ ಟೈಮಲ್ಲಿ ಮಕ್ಳು ಹಠ ಮಾಡ್ತಾರಲ್ಲ, ಅವಾಗ ಏನೋ ಒಂದು ಹೊಟ್ಟೆ ತುಂಬಿಸ್ಬೇಕು ಅಂತ ಕೈ ಅಡ್ಡ ಇಕ್ಬಿಡೋ ಕ್ಯಾಮ್ರಾಗೆ, ಕಾಣಿಸ್ತಲ್ಲ. ಹಂಗ್ ಮಾಡ್ತೀರಿ ಒಂದೊಂದ್ಸತಿ. ಮಕ್ಳು ಹೊಟ್ಟೆ ತುಂಬಿಲ್ಲ, ಊಟ ಮಾಡಿಲ್ಲ ಹೊಟ್ಟೆ ತುಂಬ ಅಂದ್ರೆ ನಮ್ಗೆ ಸಮಾಧಾನನೇ ಇರಲ್ಲ. ಆಗ ಟ್ರೈ ಮಾಡೋ ಅಷ್ಟು ಅನ್ನ ತಿನ್ನಿಸ್ತೀನಿ. ಬೇಡವೇ ಬೇಡ ನನ್ಗೆ ಅಂದಾಗ ಮಾತ್ರ ಸೆರಳಕ್ಕೆ ತಿನ್ನಿಸ್ಬಿಡ್ತೀನಿ. ಹಂಗಾಗಿ ಹಾಲು ಬಿಡಿಸ್ಬೇಕು ಅವ್ನಿಗೆ. ಹಾಲು ಅಂದ್ರೆ ನಾನು ಹಾಲು ಕುಡಿಯಲ್ಲ, ಅವನು ಬಾಟ್ಲಿಗೆ ಫೀಡಿಂಗ್ ಬಾಟ್ಲಿಗೆ ಹಾಲು ಹಾಕ್ಬಿಡ್ತೀವಲ್ಲ ಅದನ್ನ ಕುಡಿತಾನೆ. ಅದರಿಂದನೇ ಅರ್ಧ ಊಟ ಮಾಡ್ತಾ ಇಲ್ಲ. ಫಸ್ಟ್ ಅದನ್ನ ಬಿಡಿಸ್ಬೇಕು, ಅವಾಗ ಸರಿ ಹೋಗುತ್ತೆ. ಅದು ಬಿಸಾಕ್ಬೇಕು ಬಾಟ್ಲು, ಅಲ್ಲಿವರೆಗೂ ಸಮಾಧಾನ ಆಗಲ್ಲ. ಸಾಕು ಬಿಡೆ. ಸೊ ಫ್ರೆಂಡ್ಸ್, ಇವಾಗ ನೈಟ್ ಡಿನ್ನರ್ಗೆ ಬಾಳೆಕಾಯಿ ತಗೊಬಂದಿದ್ದೆ. ಸೊ ಹಾಗಾಗಿ ಬಜ್ಜಿ ಮಾಡೋಣ ಅಂತ ಎಣ್ಣೆಕಾಯಕ್ಕೆ ಇಡ್ತಾ ಇದ್ದೀನಿ. ಆಲ್ರೆಡಿ ಬಾಳೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ, ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಸೊ ಮಸೊಪ್ಪು ಸಾಂಬಾರು ಅಲ್ವಾ, ಹಾಗಾಗಿ ಮುದ್ದೆ ಮಾಡೋಣ ಮತ್ತು ಹಾಗೆ ಬಜ್ಜಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಮುದ್ದೆಗೆ ಬಾಟ್ಲಿ ತೊಳ್ಕೊಳ್ತೀನಿ.
ಇವತ್ತು ಬಂದು ಮಸೊಪ್ಪು ಸಾಂಬಾರಲ್ವಾ, ಹಾಗಾಗಿ ಬಜ್ಜಿನ ರೆಡಿ ಮಾಡ್ಕೋತಾ ಇದ್ದೀನಿ ಸೈಡ್ಸ್ಗೆ ಅಂತ. ಕಡಲೆ ಹಿಟ್ಟು ತುಂಬ ಚೆನ್ನಾಗಿದ್ರೆ ಬಜ್ಜಿ ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೂರು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾವು ರೆಗ್ಯುಲರಾಗಿ ಯಾವ ಬ್ರ್ಯಾಂಡ್ ತರಿಸ್ತೀವಿ ಅನ್ನೋದು ನೆನಪಿರಬೇಕು. ನಾನು ಯಾವ ಬ್ರ್ಯಾಂಡು ತರಿಸಲ್ಲ, ಲೂಸ್ ಹಿಟ್ಟೆ ತರಿಸೋದು. ಮಾಮೂಲಿ ರೇಷನ್ ಅಂಗಡಿಲಿ ತರಿಸ್ಕೊಳ್ತೀನಿ, ರೆಗ್ಯುಲರಾಗಿ ತರಿಸೋ ಅಂಗಡಿಲಿ. ಆವಾಗ ಕರೆಕ್ಟಾಗಿರುತ್ತೆ, ಪರ್ಫೆಕ್ಟಾಗಿ. ಸೊ ಏನಾದ್ರು ಸಾಂಬಾರಿಗೆ ಸೂಟ್ ಆಗುವಂಥದ್ದಿದ್ದರೆ ಈ ಥರ ಬಜ್ಜಿ ಮಾಡ್ಕೊಳ್ಳೋದಷ್ಟೇ. ನಾನು ಎಲ್ಲ ಸಾಂಬಾರಿಗೂ ಮಾಡಲ್ಲ. ಮಸೊಪ್ಪು ಸಾಂಬಾರಿಗೆ, ಬೇಳೆ ಸಾಂಬಾರಿಗೆ, ರಸಮ್ಗೆ ಈ ಥರದಕ್ಕೆ ಮಾತ್ರ ಸೂಟ್ ಆಗುತ್ತೆ. ಹಾಗಾಗಿ ಬಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾಂಬಾರು ಹೇಗಿರುತ್ತೆ ಅದ್ರ ಮೇಲೇ ನಾನು ಮುದ್ದೆ ಮಾಡೋದು. ಕೆಲವೊಂದು ಸಾಂಬಾರಿಗೆ ಇಷ್ಟಪಡಲ್ಲ, ಕೆಲವೊಂದು ಸಾಂಬಾರಿಗೆ ಪರ್ಪಸ್ಲಿ ಬೇಕೇ ಬೇಕು ಮುದ್ದೆ. ಹಾಗಾಗಿ ಇವತ್ತು ಮಸೊಪ್ಪು ಸಾಂಬಾರು ಮಾಡಿದ್ನಲ್ಲ ಅದಕ್ಕೆ ಮುದ್ದೆ ಮಾಡ್ಕೋತಾ ಇದ್ದೀನಿ. ಮುದ್ದೆನ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ಕೋತೀನಿ ನಾನು. ಜಾಸ್ತಿ ದಪ್ಪನೂ ಕಟ್ಟಕ್ಕೆ ಹೋಗಲ್ಲ, ಜಾಸ್ತಿ ಸಣ್ಣನೂ ಕಟ್ಟಕ್ಕೆ ಹೋಗಲ್ಲ. ಯಾಕಂದರೆ ಮುದ್ದೆ ತಿಂದಮೇಲೆ ಸ್ವಲ್ಪ ಅನ್ನ ತಿನ್ನಬೇಕು ಅಂತ ಹೇಳ್ತಾಯಿದ್ರು ಆವಾಗ. ಇವಾಗೆಲ್ಲ ಮುದ್ದೆ ತಿಂದರೆ ಬರೀ ಮುದ್ದೆಗೆ ಸ್ಟಾಪ್ ಮಾಡಿ, ಅನ್ನ ತಿಂದರೆ ಅನ್ನಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳ್ತಾರಂತೆ. ಬಟ್ ನನಗೆ ಗೊತ್ತಿಲ್ಲ. ಬಟ್ ನಾವು ಮುದ್ದೆ ತಿಂದಮೇಲೆ ಸ್ವಲ್ಪ ಅನ್ನ ತಿಂತೀವಿ. ಹಾಗಾಗಿ ಚಿಕ್ಕದಾಗಿ ಮುದ್ದೆ ಮಾಡ್ಕೊತೀನಿ, ಜಾಸ್ತಿ ದೊಡ್ಡದಾಗಿ ಮಾಡಲ್ಲ ನಾನು. ಇವಾಗ ಬಜ್ಜಿ ರೆಡಿ ಆಯಿತು ಒಂದು ಕಡೆ, ಇನ್ನೊಂದು ಟ್ರಿಪ್ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಬಳಕೆ ಕಟ್ ಮಾಡಿದ್ದು, ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋದು. ಆರೋದ್ರೆ ನಮ್ಮ ಮನೇಲಿ ತಿನ್ನಲ್ಲ. ಇವಾಗ ಒಂದು ಕಡೆ ಎಣ್ಣೆ ಕಾದಿತ್ತು, ಇವಾಗ ಮುದ್ದೆನ ತಿರುಗ್ಕೊಳ್ತಾ ಇದ್ದೀನಿ ನೋಡಿ. ಸೊ ಸ್ವಲ್ಪ ಸಾಕು. ಹಾಗಾಗಿ ನಾವೊಂದು ಮೆಷರ್ಮೆಂಟಲ್ಲಿ 1/4 ಲೋಟದಷ್ಟು ನೀರು ಹಾಕ್ಕೊಂಡು ಮಾಡ್ಕೋತೀನಿ. ಸೊ ಮುದ್ದೆ ರೆಡಿ ಆಯಿತು. ಅಷ್ಟರಲ್ಲಿ ನಮ್ಮ ಮನೇಲಿ ಬಂದು ಕಿಚನ್ನಲ್ಲೇ ತಲೆ ತಿಂತಾ ಇದ್ದಾರೆ. ಬೇಗ ಊಟ ಕೊಡಬೇಕಿಲ್ಲ, ನನ್ನೇ ತಿಂದಾಕ್ಬಿಡ್ತಾರೆ. ಊಟ ಮಾಡು. ಯಾವ್ದ್ರಲ್ಲಿ ಬಂದ ಬಾಸ್ ಬಂದ್ರಾ? ಬನ್ನಿ ಕೂತ್ಕೊಳ್ಳಿ ಊಟಕ್ಕೆ. ನಮ್ಮ ಬಾಸ್ ತಟ್ಟೆ ನೋಡ್ರಿ, ಕೂತ್ಕೊಳ್ಳಿ ಬಾಸ್. ಭಾರಿ VIP ಅವನು ನೋಡ್ರಿ. ಗಾಳಿ ಹೆಂಗ್ ಬೀಸ್ತಾವನೆ, ಬಿಸಿ ಅನ್ನ ಅನ್ಬಿಟ್ಟು ಯಾವ ಕಡೆಗೋ ಗಾಳಿ ಬೀಸ್ತಾವನೆ.